ಸಾರಿ ಬಾಬಾ, ಸಾರಿ, ತಪ್ಪಾಯ್ತು. ಬೇರೆ ಯಾರು ಅನ್ಕೊಂಡು ನಿಮಗೆ ಹೊಡಿಯಕ್ಕೆ ಹೋಗ್ಬಿಟ್ಟಿದ್ದೆ. ಆದರೂ ಕೈಗೆ ಏಟು ಬಿತ್ತು. ನೋವೇನಾದರೂ ಆಯ್ತಾ? ಅಷ್ಟೇನು ನೋವು ಆಗಿಲ್ಲ ಬಿಡಿ ಬಾವ. ಅದು ಸರಿ, ಯಾರು ಹೊಡಿಬೇಕು ಅಂತ ಅನ್ಕೊಂಡಿದ್ರಿ? ಅಯ್ಯೋ, ಅದ್ಯಾರೋ ಯಾರೋ ಬಿಡಿ ಬಾಬಾ. ಇವಾಗ ಅದೆಲ್ಲ ಯಾಕೆ? ಯಾವನೊಬ್ಬ ಕಳ್ಳನ ಮಗ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಹೈ, ಬಂದೇ ಬಿಟ್ಟಿದ್ದಾರೆ. ಆ ಕಡೆ ಮರೇಲಿ ಕೂತ್ಕೊಂಡ್ಬಿಟ್ಟಿದಾರಲ್ಲ. ಹೋಗ್ಲಿ, ಹೆಂಗೋ ಬಂದ್ರಲ್ಲ. ನಮ್ಮ ಮನೆಯವ್ರವ್ರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡಿ ಮಾತಾಡಿ. ಈ ಮನೆ ಅಳಿಯ ಆಗೋರವರು, ಈ ಮನೆ ಅಳಿ ಅಂದರು. ಆಹಾ, ನಮ್ಮ ಅಣ್ಣ ಅಂತದ್ದು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಿದ್ದಾನೋ. ಹೇಗಿದ್ರು ಭಾವ ಆಗಬೇಕಲ್ಲ. ಇವರು ಅಷ್ಟೇ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದಾರೆ ಭಾವ ಅಂತ. ಈ ನಮ್ಮ ಮನೆಯವ್ರಿಗೆ ಇಷ್ಟು ಗೊತ್ತಾಗ್ತಿಲ್ವಾ? ಹೇಗೆ ಗೊತ್ತಾಗುತ್ತೆ? ಅವ್ರು ತಂಗಿರೋದು ಇದೇ ಮನೆಯಲ್ಲೇ ಅಲ್ವಾ? ತಂಗಿ ನೋಡೋಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇವ್ರಿಗೆಲ್ಲ ಏನು ಗೊತ್ತು? ಅವ್ರು ನೋಡೋಕೆ ಬಂದಿರೋದು ನನ್ನನ್ನು ಅಂತ. ಏನಪ್ಪ, ಇಷ್ಟು ದಿನ ಆದಮೇಲೆ ತಂಗಿ ನೆನಪಾಯ್ತಾ? ಅದು ಸರಿ, ನೀನೊಬ್ಬನೇ ಬಂದ್ಬಿಟ್ಟಿದ್ಯಾ? ಏಕೆ ನಿಮ್ಮ ತಂದೆ ತಾಯಿಗೆ ಮಗಳನ್ನ ನೋಡಬೇಕು ಅಂತ ಆಸೆ ಆಗಲಿಲ್ವಾ? ಅಯ್ಯೋ ಅದೇ, ಯಾಕೆ ಆಸೆ ಇರಲ್ಲ ಹೇಳಿ? ಅವರೇ ಕಳಿಸಿದ್ದು ನಾನು ಇವತ್ತು. ಅಮ್ಮಂಗಂತೂ ಶಿಲ್ಪಂದೇ ಯೋಚನೆ. ಊಟ, ನಿದ್ದೆ, ನೀರು ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಾನು ಅದಕ್ಕೇನೆ ನೋಡೋಕ್ಕಾಗದೆ ಬಂದೆ, ಶಿಲ್ಪನ ನೋಡ್ಕೊಂಡು ಹೋಗೋಣ ಅಂತ. ಬಿಡಪ್ಪ, ಇವಾಗಲಾದರೂ ನಿಮ್ಮಮ್ಮಂಗೆ ಸಂಬಂಧ ಉಳಿಸ್ಕೋಬೇಕು ಅನ್ನೋದಾದ್ರೂ ಬಂತಲ್ಲ. ಇನ್ನೇನು ಮಾಡೋದತ್ತೆ, ನೀವಂತೂ ಆ ಕಡೆ ಬರಲೇ ಇಲ್ಲ. ಮಗಳನ್ನ ಕೊಟ್ಟ ಮೇಲೆ ನಾವಾದರೂ ಬರಲೇಬೇಕಲ್ಲ. ಏನೋ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ. ಹಾಗಂತ ಸ್ವಂತ ಮಗಳನ್ನೇ ಬಿಡೋಕ್ಕಾಗುತ್ತಾ? ಹೊಸದ್ರಲ್ಲಿ ಅಪ್ಪ ಅಮ್ಮಂಗೆ ನನ್ನ ಮಗಳು ಇಂಥ ತಪ್ಪು ಮಾಡಿಬಿಟ್ಲಲ್ಲ ಅಂತ ಕೋಪ ಇದ್ದೇ ಇರುತ್ತೆ. ಕೋಪದಲ್ಲಿ ಒಂದೆರಡು ಮಾತು ಬೈದಿದ್ದಾರೆ. ಎಲ್ಲರ ಮನೇಲೂ ಇದೆಲ್ಲ ಸಹಜ ಅಲ್ವೇನತ್ತೆ? ಹಾಗಂತ ಮಗಳೇ ಬೇಡ ಅಂತ ಬಿಟ್ಬಿಡೋಕ್ಕಾಗುತ್ತಾ? ಹೋದ ಮನೇಲಿ ಏನು ಮರ್ಯಾದೆ ಇರುತ್ತೆ ಹೇಳಿ? ಚಿನ್ನದಂತ ಮಾತಾಡಿದೆ ಕಣಪ್ಪ, ಚಿನ್ನದಂತ ಮಾತು. ಕೆಲವ್ರಿಗೆ ಇದೆಲ್ಲ ಅರ್ಥನೇ ಆಗಲ್ಲ. ಏನು ಮಾಡೋದು? ಮನ್ಸಲ್ಲಿ ದ್ವೇಷ ಇಟ್ಕೊಂಡೇ ಇರ್ತಾರೆ. ಯಾವಾಗ ಬುದ್ಧಿ ಬರುತ್ತೋ ಹೋಗ್ಲಿ ಬಿಡಪ್ಪ. ಮತ್ತು ನಿಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದಾರಾ? ಅವರು ಬಂದಿದ್ರೆ ಚೆನ್ನಾಗಿರೋದು. ನಾವೇನು ಮನಸ್ಸಲ್ಲೇನು ಬೇರೆ ಏನು ಇಟ್ಕೊಂಡಿಲ್ಲಪ್ಪ. ದ್ವೇಷ ಗೀಷ ಏನಿಲ್ಲ. ನೀವು ಬನ್ನಿ, ನಾವು ಒಂದಿನ ಬರ್ತೀವಿ. ಸಂಬಂಧನ ಉಳಿಸ್ಕೊಂಡು ಹೋಗೋಣ ಅಷ್ಟೇ. ಕೊಟ್ಟು ತಂದು ಮಾಡಿದ್ಮೇಲೆ ಸಂಬಂಧ ಚೆನ್ನಾಗಿರಬೇಕು. ಯಾವ್ಯಾವೋ ಚಿಕ್ಕ ಚಿಕ್ಕ ಜಗಳ, ಮನಸ್ತಪ್ಪ, ಇದರಿಂದ ಮಕ್ಕಳು ಜೀವನ ಹಾಳಾಗಬಾರ್ದು ನೋಡಪ್ಪ. ಹೌದು ಬಾವ, ಆಗಿದ್ದಾಗೋಯ್ತು. ಇನ್ಮೇಲೆ ನೀವು ಬನ್ನಿ, ನಾವು ಬರ್ತೀವಿ. ಅತ್ತೆ ಮಾವವ್ರನ್ನೂ ಒಂದ್ಸತಿ ಬರಕ್ಕೆ ಹೇಳಿ. ಆದರೆ ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆಗೆ ಫೋನ್ ಮಾಡಿ ತಿಳಿಸ್ಬಿಡಿ. ಅತ್ತೆ ಮಾವ ಮನೆಗೆ ಬಂದಮೇಲೆ ನಾವು ಹಾಗೆ ಅಂತೂ ಕಳಿಸೋದಿಲ್ಲ. ಏನಾದರೂ ವಿಶೇಷವಾಗಿ ಅಡುಗೆ ಮಾಡಿ ತಿನ್ಸೇ ಕಳಿಸೋದು. ಖಂಡಿತವಾಗ್ಲೂ ಫೋನ್ ಮಾಡ್ತೀವಿ. ನೀವೆಲ್ಲ ಇಷ್ಟು ಚೆನ್ನಾಗಿ ನನ್ನ ತಂಗಿ ನೋಡ್ಕೋತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಯ್ಯೋ, ನಿಮ್ಮ ತಂಗಿಗೇನಪ್ಪ, ಮನೇನೆ ಆಳ್ತಿದ್ದಾಳೋಳು. ನಮ್ದೇನಿಲ್ಲ. ಈ ಜಯ, ಸುಮ್ಮನೆ ನಿಂತ್ಕೊಳೆ. ಏನು ಇಂಥ ಹೊತ್ತಲ್ಲೂ ದೊಡ್ಡೋಳು ದೊಡ್ಡತನ ತೋರ್ಸೋದು ಕಲಿ. ಚಿಕ್ಕವ್ರ ಮುಂದೆ ಇನ್ನೂ ಚಿಕ್ಕತನ ತೋರಿಸ್ಬೇಡ. ನಿನ್ನನ್ನು ನೋಡೆ ಕಲಿಯೋದು. ಹೋಗ್ಲಿ ಬಿಡಿ, ಪರವಾಗಿಲ್ಲ ಬಿಡಿ. ಮನೆಗೆ ದೊಡ್ಡವರು ಒಂದೆರಡು ಮಾತು ಆಡಿದ್ರೆ ಏನು ತಪ್ಪೇನಿಲ್ಲ ಬಿಡಿ. ಕೋಪದಲ್ಲಿ ಒಂದೆರಡು ಮಾತು ಆಡ್ತಾರೆ, ಸ್ವಲ್ಪ ದಿನ ಆದಮೇಲೆ ಸರಿ ಹೋಗ್ತಾರೆ ಅಲ್ವೇನತ್ತೆ? ಕೋಪದಲ್ಲಿ ಮಾತಾಡ್ತಾರತ್ತೆ. ಕೋಪದಲ್ಲಿ ಮೈಯೊಳಗಡೆ ಬೆಂಕಿ ಕಥ 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 ಅಂತ ಉರಿತಾ ಇದೆ. ಇವ್ರು ನೋಡಿದ್ರೆ ನಮ್ಮ ಮನೆಗೆ ಬರೋಕ್ಕೆ ಎಷ್ಟು ಧೈರ್ಯ ಇರಬೇಕು ಇವನಿಗೆ. ಹಿಂಗೇನೆ ಬಂದು ಹೋಗಿ ಮಾಡಿಕೊಂಡು ಇಲ್ಲೇ ಜಾಂಡ ಉಡ್ಬಿಡೋಣ ಅಂತ. ನನಗೇನು ಗೊತ್ತಾಗಲ್ವ? ಏನತ್ತೆ ಯೋಚನೆ ಮಾಡ್ತಿದ್ದೀರಾ? ಮಾತಾಡಿ. ಏನು ಮಾತಾಡ್ಲಪ್ಪ ನಾನು? ಏನಿಲ್ಲ. ತಂಗಿ ನೋಡೋಕೆ ಬಂದಿದ್ಯಾ? ಮಾತಾಡ್ಸು. ನಾವು ಯಾಕೆ ತೊಂದರೆ ಕೊಡೋಣ? ಶಿಲ್ಪ, ಹೋಗು, ನಿಮ್ಮ ಅಣ್ಣಂಗೆ ಕಾಫಿ ನೋಟ್ ಇನ್ನೂ ಮಾಡ್ಕೊಂಬ. ಅಯ್ಯೋ ಪರವಾಗಿಲ್ಲ ಬಿಡಿ ಬಾವಾ. ಅಣ್ಣ, ನೀ ಸುಮ್ಮನಿರು, ನನಗೆ ಕಾಫಿ ಮಾಡ್ಕೊಂಬರ್ತೀನಿ. ಅರೆ, ಅತ್ತಿಗೆ ಬರ್ತಾ ಇದ್ದಾರೆ. ಕಾಫಿ ಮಾಡ್ಕೊಂಬರ್ತಾರೆ ಇವ್ರಿಗೆ. ನಾನು ಅಷ್ಟು ಕಷ್ಟಪಟ್ಟು ಜಾಮೂನ್ ಮಾಡಿದ್ದೀನಿ. ಯಾರು ತಿನ್ಬೇಕದೆಲ್ಲ? ಈ ಕಾಫಿ ಕುಡಿದ್ರೆ ಜಾಮೂನ್ ತಿನ್ನೋಕ್ಕಾಗಲ್ಲ. ಮೊದಲು
ಜಾಮೂನ್ ತೊಗೊಂಡೋಗಿ ಕೊಡಬೇಕಲ್ಲ ಇವ್ರಿಗೆ. ನಾನೇ ತೊಗೊಂಬರ್ತೀನಿ. ಅಯ್ಯೋ, ಕಾಫಿ ಎಲ್ಲ ಯಾಕೆ ಕುಡಿತೀರಾ? ನೋಡಿ, ಮನೇಲಿ ಇವತ್ತು ಜಾಮೂನ್ ಮಾಡಿದ್ದೀವಿ, ಜಾಮೂನ್ ತಗೊಳ್ಳಿ. ಅಯ್ಯೋ, ನೀವ್ಯಾಕೆ ಹಿಂಗೆ ನೋಡ್ತಿದ್ದೀರಾ? ಅದು ಕಾಫಿ ಕುಡಿದ್ರೆ ಜಾಮೂನ್ ತಿನ್ನೋಕ್ಕಾಗಲ್ಲ ಅಂತ ಅಷ್ಟೇ. ಜಾಮೂನ್ ಇತ್ತಲ್ಲ, ಅದಕ್ಕೆ ತೊಗೊಂಡು ಬಂದೆ. ನಾನೇನು ಇಷ್ಟೊಂದು ಜಾಮೂನ್ ತಿನ್ನೋಕ್ಕಾಗುತ್ತಾ? ಅಮ್ಮ, ಒಂದು ನಿಮಿಷ ಸೈಡ್ ಬಾ. ತಗೊಳ್ಳಿ, ನನ್ನ ಕೈಯಾರೆ ಮಾಡಿದ್ದು ಜಾಮೂನು. ಹೇಗಿದೆ ಅಂತ ಹೇಳಿ ತಿಂದ್ಬಿಟ್ಟು. ಅಯ್ಯೋ, ಇಷ್ಟೊಂದೆಲ್ಲ ತಿನ್ನೋಕ್ಕಾಗತ್ತಾ ನನ್ನ ಕೈಲಿ? ಇಷ್ಟೊಂದೆಲ್ಲ ಬೇಡ, 1 ಅಥವಾ 2 ಸಾಕು. ಅಯ್ಯೋ ಅಯ್ಯೋ, ಬೇಡ, ಇದೆಲ್ಲ ನಿಮಗೇನೆ. ಎಲ್ಲ ತಿನ್ನಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪರವಾಗಿಲ್ಲ, ಇಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ. ಒಂದು ಕೆಲಸ ಮಾಡ್ತೀನಿ, 1-2 ತಿನ್ನಿ, ಮಿಕ್ಕಿದೆಲ್ಲ ಬಾಕ್ಸ್ಗೆ ಹಾಕ್ಕೊಡ್ತೀನಿ, ಮನೆಗೆ ತೊಗೊಂಡೋಗಿ. ಅತ್ತೆ ಮಾವ ಅವ್ರಿಗೂ ಕೊಡಿ. ಆಯಿತು. ತಿನ್ನಿ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಸ್ವೀಟೆಲ್ಲ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ. ಪಾಕ ಕೂಡ ಚೆನ್ನಾಗಿ ಕಾಯಿಸಿದ್ದೀರಾ. ನಿಮಗೆ ಅಡುಗೆ ಮಾಡೋಕ್ಕೂ ಬರುತ್ತಾ? ಓ, ಎಲ್ಲ ಅಡುಗೆ ಬರುತ್ತೆ ನನಗೆ. ಹಾಗಿದ್ರೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ಅದೃಷ್ಟ ಮಾಡಿರಬೇಕು. ಚೀ ಹೋಗ್ಯಪ್ಪ, ನಾಚಿಕೆ ಆಗುತ್ತೆ ಬಗ್ಗೆ. ಏನು ಹಿಂಗೆಲ್ಲ ಮಾತಾಡ್ತೀರಾ? ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ಜಾಮೂನ್ ಮಾಡಿದ್ದಕ್ಕೂ ಸಾರ್ಥಕ ಬಿಡಿ. ಏನು ಮಾತಾಡ್ಬಿಟ್ರಿ. ಸರಿ, ನನಗಿದು ಸಾಕು. ಅಯ್ಯೋ, ಇನ್ನೊಂದು ತಿನ್ನಿ ಪ್ಲೀಸ್, ನನಗೋಸ್ಕರ. ಅಯ್ಯೋಯ್ಯೋ, ಬೇಡ, ಸಾಕು. ಮನೇಲಿ ತಿನ್ಬೇಕಾದ್ರೆ. ಹೌದಾ, ಸರಿ ಆಯಿತು. ಹಾಂ, ಅವಾಗವಾಗ ಹೀಗೆ ಮನೆಗೆ ಬರ್ತಾಯಿರಿ. ನೀವು ಬಂದರೆ ತುಂಬ ಖುಷಿ ಆಗುತ್ತೆ ನಮಗೆ. ಹೇಗಾದರೆ ಸಂಬಂಧ ಗಟ್ಟಿಯಾಗಿರ್ಬೇಕಲ್ಲ, ಅದಕ್ಕೆ. ಇನ್ಮೇಲೆ ಬರೋದಿದ್ದಿದ್ದೆ ಬಿಡಿ. ಅದೇ. ಅಯ್ಯೋ, ಇದ್ಯಾಕೆ ಎಲ್ಲರೂ ಹಿಂಗೆ ಮಕ ನೋಡ್ತಿದ್ದೀರಾ? ಮನೆಗೆ ನೆಂಟರು ಬಂದಿದ್ದಾರೆ, ಇಷ್ಟು ಉಪಚಾರ ಮಾಡಿಲ್ಲ ಅಂದರೆ ಹೇಗೆ? ಅದಕ್ಕೆ ಜಾಮೂನ್ ತಂದುಕೊಟ್ಟೆ ಅಷ್ಟೇ. ಅದಕ್ಕೆ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇವ್ರಿಗೆ ಕೊಟ್ಬಿಡಿ, ತಗೊಂಡೋಗ್ಲಿ. ಪಾಪ ನಿಮ್ಮ ಅಪ್ಪ ಅಮ್ಮನೂ ತಿಂತಾರಲ್ವಾ. ಕಾಫಿ ಏನು ಬೇಡ, ತೊಗೊಂಡೋಗಿ. ಜಾಮೂನ್ ತಿಂದಮೇಲೆ ಕಾಫಿ ಕುಡಿಯೋಕ್ಕಾಗಲ್ಲ, ಸಪ್ಪೆ ಆಗಿರುತ್ತೆ. ನಾನು ಇದನ್ನು ಅಡುಗೆ ಮನೇಲಿ ಇಟ್ಟಿರ್ತೀನಿ, ಬಾಕ್ಸ್ಗೆ ಹಾಕ್ಕೊಟ್ಬಿಡಿ. ಅಯ್ಯೋ, ಏನಾಯಿತು? ಯಾಕೆ ಇಷ್ಟೊಂದೆಲ್ಲರೂ ಶಾಕ್ ಆಗಿದ್ದೀರಾ? ಅದು ಹಾಗಲ್ಲ ಬಾವ, ನನ್ನ ತಂಗಿ ಯಾರಿಗೂ ಇದುವರೆಗೂ ಇಷ್ಟು ಉಪಚಾರ ಮಾಡಿಲ್ಲ. ಆದರೆ ನೀವು ಯಾರು ಅಂತಲೇ ಗೊತ್ತಿಲ್ಲ ಅವಳಿಗೆ ಇಷ್ಟೊಂದು ಉಪಚಾರ ಮಾಡ್ತಿದ್ದಾಳಲ್ಲ ಅಂತ. ಹೌದಾ? ಏನಪ್ಪ, ನನಗೆ ಗೊತ್ತಿಲ್ಲ. ನಿಮ್ಮ ತಂಗಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆದರೆ ಒಳ್ಳೇದೇ ಅಲ್ವಾ? ಒಳ್ಳೇದೇನೆ, ಆದರೆ ಇಷ್ಟರ ಮಟ್ಟಿಗೆ ಆಡೋದು ಇವಳು ಏನೋಪ್ಪ. ಅಯ್ಯೋ ಬಿಡಿ ಬಾವ, ಅದೆಲ್ಲ ಬಿಡಿ. ಸರಿ, ನಾನಿನ್ನು ಹೊರಡ್ತೀನಿ. ಅಯ್ಯೋ ಇದಿ ಬಾವ, ಊಟ ಮಾಡ್ಕೊಂಡು ಹೋಗೋರಂತೆ. ನೀನಾ? ಯಾರಿಗೋಸ್ಕರನೂ ಜಾಮೂನ್ ಮಾಡಿದ್ದಲ್ವ ನೀನು? ಯಾರೋ ಮನೆಗೆ ಬರ್ತಾರೆ ಅಂತ. ಆದರೆ ಎಲ್ಲ ಜಾಮೂನು ನಮ್ಮ ಅಣ್ಣಂಗೆ ಕೊಟ್ಬಿಟ್ಟಲ್ಲ. ಅಯ್ಯೋ, ಅದಕ್ಕೆ ಯಾರು ತಿಂದ್ರೇನು? ಯಾರೋ ಒಬ್ರು ತಿಂದ್ರೆ ಆಯಿತು ಬಿಡಿ. ಅದಿನ್ಕೇನು ಇವಾಗ ಕೆದಿಕೊಂಡು ಕೂತ್ಕೋತೀರಾ? ಕೊಟ್ಟು ಕಳಿಸಿ. ಅಲ್ಲ, ಅಷ್ಟು ಕಷ್ಟಪಟ್ಟು ಮಾಡ್ದಲ್ಲ ನೀನು. ಯಾರೋ ಬರ್ತಾರೆ ಮನೆಗೆ ಅಂತ ನಾವು ಕಾಯ್ತಾ ಇದ್ವಿ. ಅಯ್ಯೋ, ಅದಕ್ಕೆ ಯಾಕೆ ಕಾಯ್ತಾ ಕೂತ್ಕೋತೀರಾ? ಜಾಮೂನ್ ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರೋದು. ಗೊತ್ತಿಲ್ವಾ ನಿಮಗೆ? ದೇವ್ರ ಪರ್ಮಿಷನ್ ಇಲ್ಲದೇ ಒಂದು ಹುಳು ಕಡ್ಡಿನೂ ಅಲ್ಲಾಡಲ್ಲ ಅಂತ ಅಂತಾರೆ. ಈ ಜಾಮೂನ್ ನಾನು ಇವತ್ತು ಮಾಡಿದ್ದು ಇವ್ರಿಗೆ ಸೇರ್ಬೇಕಂತ ಇತ್ತೇನೋ, ಅದಕ್ಕೆ ಸೇರ್ತಾ ಇದೆ. ಕೊಟ್ಟು ಕಳಿಸಿ. ಆಯಿತು. ಯಾಕಣ್ಣ ಇಷ್ಟು ಬೇಗ ಹೊರಡ್ತೀನಿ ಅಂತಿದ್ಯಾ? ಊಟ ಮಾಡ್ಕೊಂಡು ಹೋಗೋ. ಬೇಗ ಹೋಗ್ತೀನಿ. ಅಮ್ಮ ಏನಾಯಿತು ಅಂದ್ಬಿಟ್ಟು ಕಾಯ್ತಿರ್ತಾರೆ ನೀನು ಹೇಗಿದೆಯಾ ಅಂತ ತಿಳ್ಕೊಳಕ್ಕೆ. ನಾನು ಹೋಗ್ತೀನಿ. ಜಾಮೂನ್ ಕೊಟ್ಟಿದ್ಯಲ್ಲ, ಸಾಕು, ಅದನ್ನೇ ಮನೇಲಿ ತಿಂತೀವಿ. ಆಯ್ತಣ್ಣ, ಅಮ್ಮಂಗೆ ನನ್ನ ಬಗ್ಗೆ ಏನೂ ಚಿಂತೆ ಮಾಡಬೇಡ ಅಂತ ಹೇಳು. ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅಂತಲೇ ಹೇಳು. ಆಮೇಲೆ ಆದಷ್ಟು ಬೇಗ ಮನೆಗೂ ಬರ್ತೀವಿ ಅಂತಲೂ ಹೇಳು. ಆಯಿತು. ಅತ್ತೆ ಮಾವ, ಹೋಗಿ ಬರ್ತೀನಿ. ಬಾವ, ಹೋಗಿ ಬರ್ತೀನಿ. ಸರಿನಪ್ಪ, ಆಯಿತು, ಹುಷಾರಾಗಿ ಹೋಗ್ಬಾ. ಸರಿ ಬಾವ, ಆಯಿತು. ಸರಿ ನಮ್ಮ ಶಿಲ್ಪ, ಹೋಗಿ ಬರ್ತೀನಿ ಬಾವ.
ಹಾಂ ಹುಷಾರು ಬಾವ. ಅಣ್ಣ ಹುಷಾರು, ಅಪ್ಪ ಅಮ್ಮನ ಕೇಳಿದೆ ಅಂತ ಹೇಳು. ಆದಷ್ಟು ಬೇಗ ಬರ್ತೀವಿ, ಅವರು ಬರಬೇಕು. ಹಾಂ ಹಾಂ ಆಯಿತು. ರೀ, ಇಲ್ಲ ನೋಡಿ, ನನ್ನ ಕಡೆಗೆ ನೋಡ್ತಾನೆ ಇಲ್ವಲ್ಲ ಇವರು. ಹೆಲ್ಮೆಟ್ ಹಾಕೊಂಡು ಎಲ್ಲಿ ನೋಡ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಬಾಯ್ ಮಾಡೋದು ಮಾಡಿಬಿಡ್ತೀನಪ್ಪ. ಬಾಯ್ ಬಾಯ್, ನಾಳೆ ಸಿಗೋಣ. ಏನೇ ಮಾಡ್ತಿರೋದು? ನಡಿ ಒಳಗೆ, ನಡಿ ಅಂದೆ. ಸರಿ ಬಾಯ್. ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.